ಹಲ್ಲೇಲೂಯಾ, ಪ್ರೈಸ್ ಲಾರ್ಡ್. ಕರ್ತನಾದ ಯೇಸು ಕ್ರಿಸ್ತನ ನಾಮದಲ್ಲಿ ನಮ್ಮೆಲ್ಲ ಸಹೋದರ ಸಹೋದರಿಯನ್ನ ವಂದಿಸ್ತೇವೆ. ನೀವಿನ್ನೂ ವರ್ಡ್ ಆಫ್ ಟ್ರೂತ್ ಎಂಬ ಚಾನಲ್ನ ಮೊದಲನೇ ಬಾರಿಗೆ ವೀಕ್ಷಿಸುತ್ತಿರುವುದಾದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ನಿಮ್ಮ ಪ್ರಾರ್ಥನಾ ಮನವಿಗಳನ್ನು ನಮಗೆ ಕಮೆಂಟ್ ಮೂಲಕವಾಗಿ ತಿಳಿಸಿರಿ. ಹಾಗೆ ಕೆಳಗೆ ಕೊಟ್ಟಿರುವಂತಹ ನಂಬರನ್ನು ನಿಮ್ಮ ಪ್ರಾರ್ಥನಾ ಮನವಿಗಳಿರೋದಾದರೆ ನೀವು ತಿಳಿಯಪಡಿಸಬಹುದಾಗಿದೆ. ನಮ್ಮ ಪ್ರತಿನಿತ್ಯ ಗೂಗಲ್ ಮೀಟ್ನಲ್ಲಿ ನಡೆಯುವಂಥ ಪ್ರಾರ್ಥನೆಗಳಿಗೆ ಜಾಯ್ನ್ ಆಗಬೇಕಾದಲ್ಲಿ ಕೆಳಗೆ ಕೊಟ್ಟಿರುವಂಥ ನಂಬರನ್ನು ಸಂಪರ್ಕಿಸಿರಿ. ಪ್ರೈಸ್ ದ ಲಾರ್ಡ್. ಕರ್ತನಾಮಕ್ಕೆ ಮಹಿಮೆ ಉಂಟಾಗಲಿ. ಈ ಮೂಲಕ ನನ್ನ ಮಾತುಗಳನ್ನು ವೀಕ್ಷಿಸುತ್ತಿರುವಂಥ ನಿಮ್ಮೆಲ್ಲರಿಗೂ ಪ್ರಭುವಾದ ಯೇಸು ಕ್ರಿಸ್ತನ ನಾಮದಲ್ಲಿ ನನ್ನ ಪ್ರೀತಿಯ ವಂದನೆಗಳನ್ನು ತಿಳಿಸೋನಾಗಿದ್ದೇನೆ. ಪ್ರತಿದಿನ ದೇವರ ವಾಕ್ಯನ ಕೇಳುವುದರಲ್ಲಿ ನೀವೆಲ್ಲರೂ ತುಂಬ ಸಂತೋಷವಾಗಿದ್ದೀರಿ ಎಂಬುದಾಗಿ ನಾನು ನೆನೆಸೋನಾಗಿದ್ದೇನೆ. ದೇವರ ವಾಕ್ಯ ನಮಗೆ ಜೀವವಾಗಿಯೂ ಬಲವಾಗಿಯೂ ಧೈರ್ಯವಾಗಿಯೂ ನಮ್ಮನ್ನು ದೇವರ ವಾಕ್ಯ ನಡೆಸುವಂಥದ್ದಾಗಿದೆ. ಅದರಿಂದ ಅದನ್ನು ನೆನೆಸಿ ದೇವರಿಗೆ ಮಹಿಮೆ ಸಲ್ಲಿಸೋನಾಗಿದ್ದೇನೆ. ದೇವರ ವಾಕ್ಯ ನಿಮ್ಮ ಜೀವಿತದಲ್ಲಿ ಅದು ಬಲವಾಗಿ ಕಾರ್ಯ ಮಾಡಬೇಕಾದ್ರೆ ಯಾಕೋಬನ ಪತ್ರಿಕೆಯಲ್ಲಿ ನಾವು ಕಾಣ್ತೇವೆ, ದೇವರ ವಾಕ್ಯವನ್ನು ಕೇಳುವವರು ಮಾತ್ರವಾಗಿದ್ದು ನಿಮ್ಮನ್ನು ನೀವು ಮೋಸಪಡಿಸಿಕೊಳ್ಳದೆ ದೇವರ ವಾಕ್ಯಕ್ಕೆ ಎಡೆಗೊಡಿರಿ ಎಂಬುದಾಗಿ. ದೇವರ ವಾಕ್ಯಕ್ಕೆ ನಮ್ಮ ಜೀವಿತದಲ್ಲಿ ನಾವು ಅವಕಾಶ ಕೊಡುವಾಗಲೇ ಅದು ನಮ್ಮ ಜೀವಿತವನ್ನು ಕಟ್ಟಿ ರೂಪಿಸುವಂಥದ್ದಾಗಿದೆ ಪ್ರಿಯರೇ. ಹಾಗಾದರೆ ಕೇಳುವಂಥ ವಾಕ್ಯಗಳನ್ನು ಸುಮ್ಮನೆ ಕೇಳದೆ, ದೇವರೇ ನಿನ್ನ ವಾಕ್ಯದ ಮೂಲಕ ನನ್ನ ಜೀವಿತದಲ್ಲಿ ಒಂದು ಬದಲಾವಣೆ ಕೊಡು ಎಂಬುದಾಗಿ ನೀವು ಬಯಸಿ ಕೇಳುವುದಾದರೆ ಖಂಡಿತವಾಗ್ಲೂ ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನು ದೇವರ ವಾಕ್ಯ ತರುವಂಥದ್ದಾಗಿದೆ. ದೇವರ ವಾಕ್ಯ ಹಾಗೆ ನಿಮ್ಮನ್ನು ಬದಲಾಯಿಸಲಿ, ನಿಮ್ಮನ್ನು ರೂಪಿಸಲಿ ಎಂಬುದಾಗಿ ನಾನು ಬಯಸಿ ದೇವರಿಗೆ ಮಹಿಮೆ ಸಲ್ಲಿಸೋನಾಗಿದ್ದೇನೆ. ಮುಂದಿರುವ ಸಮಯ ದೇವರ ವಾಕ್ಯ ಧ್ಯಾನ ಮಾಡಲಿಕ್ಕಾಗಿ ನಮ್ಮ ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆಯೇ, ಒಳ್ಳೆಯ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯದ ಮೂಲಕ ಪ್ರತಿದಿನ ನಮ್ಮೊಂದಿಗೆ ನೀವು ಮಾತಾಡಿದಾಗಿ ಈ ದಿನವೂ ಕೂಡ ನಮ್ಮೊಂದಿಗೆ ಮಾತಾಡಿರಿ, ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ಎಚ್ಚರಿಸಿರಿ, ನಮ್ಮನ್ನು ಕ್ರಮಪಡಿಸಿರಿ. ದೇವರೇ, ನಿನ್ನ ವಾಕ್ಯವು ನಮಗೆ ಧೈರ್ಯವಾಗಿ, ನಮಗೆ ಬಲವಾಗಿಯೂ, ನಮ್ಮನ್ನು ಖಂಡಿಸುವಂಥದ್ದಾಗಿಯೂ, ನಮ್ಮನ್ನು ಶುದ್ಧಿಪಡಿಸುವಂಥದ್ದಾಗಿಯೂ ಆಗಿರುವುದಕ್ಕಾಗಿ ಸ್ತೋತ್ರ. ನಿನ್ನ ವಾಕ್ಯ ಜೀವವುಳ್ಳದು, ನಮ್ಮೊಳಗಡೆ ಜೀವವನ್ನು ಉಂಟು ಮಾಡಲಿ. ನಿನ್ನ ವಾಕ್ಯ ಚೈತನ್ಯವುಳ್ಳದು, ನಮ್ಮನ್ನು ಚೈತನ್ಯಪಡಿಸಲಿ. ನಿನ್ನ ವಾಕ್ಯ ನ್ಯಾಯವಾದದ್ದು, ನಮ್ಮನ್ನು ನ್ಯಾಯವಾಗಿ ನಡೆಸಲಿ. ನಿನ್ನ ವಾಕ್ಯ ನೀತಿ ಉಳ್ಳದು, ನಮ್ಮನ್ನು ನೀತಿವಂತರಾಗಿ ಮಾರ್ಪಡಿಸಲಿ. ನಿನ್ನ ವಾಕ್ಯ ಇಬ್ಬಾಯಿ ಕತ್ತಿಗೆ ಸಮವಾದದ್ದು, ನಮ್ಮಲ್ಲಿ ಬೇಕಾದದ್ದನ್ನು ಇಟ್ಟು ಬೇಡದೇ ಇರುವಂಥದ್ದನ್ನು ನಮ್ಮನ್ನು ಬೇರ್ಪಡಿಸಲಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ನಿನ್ನ ವಾಕ್ಯದ ಮೂಲಕ ನಮ್ಮನ್ನು ಬಲಪಡಿಸಿರಿ, ನಮ್ಮನ್ನು ನಡೆಸಿರಿ. ಮುಂದಿರುವ ಸಮಯ ವಾಕ್ಯನ ಧ್ಯಾನ ಮಾಡುವಾಗ ನಿನ್ನ ಕೃಪೆಯಲ್ಲಿ ನಮ್ಮನ್ನು ನಡೆಸಿರಿ, ನಮಗೆ ಸಹಾಯ ಮಾಡಿರಿ. ಎಲ್ಲ ಘನತೆ ಮಹಿಮೆ ನಿನಗೆ, ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್, ಆಮೇನ್. ಈ ದಿನದ ವಾಕ್ಯ ಸಂದೇಶದ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ದೇವರ ಚಿತ್ತ ಏನಾಗಿದೆ, ದೇವರ ಚಿತ್ತವು ಏನಾಗಿದೆ ಎಂಬುದಾಗಿರುವಂಥ ವಿಷಯದ ಕುರಿತು ನಾವು ಈ ದಿನ ಧ್ಯಾನ ಮಾಡಲಿಕ್ಕಿದ್ದೇವೆ. ನಮ್ಮೆಲ್ಲರಿಗೂ ದೇವರ ಚಿತ್ತ ಮಾಡಲಿಕ್ಕಿಷ್ಟ, ದೇವರ ಚಿತ್ತನ ಕೇಳಲಿಕ್ಕಿಷ್ಟ, ದೇವರ ಚಿತ್ತ ಕೈಗೊಂಡು ನಡಿಬೇಕೆಂಬುದಾಗಿ ಬಯಸೋರೆ ನಾವು ಆಗಿದ್ದೇವೆ. ಹಾಗಾದರೆ ದೇವರ ಚಿತ್ತವು ಏನಾಗಿದೆ, ಏನನ್ನು ಅದು ಬಯಸುವಂಥದ್ದಾಗಿದೆ, ಏನು ಮಾಡಬೇಕೆಂಬುದಾಗಿ ದೇವರ ಚಿತ್ತ ನಮ್ಮ ವಿಷಯದಲ್ಲಿ ಆಗಿದೆ ಎಂಬುದಾಗಿರುವಂಥ ವಿಷಯದ ಕುರಿತು ದೇವರ ವಾಕ್ಯದ ಮೂಲಕ ನಾವು ಈ ದಿನ ಧ್ಯಾನ ಮಾಡಿಕೊಳ್ಳುವವರಾಗಿರೋಣ. ಮೊದಲನೇದಾಗಿ ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದರೆ, ದೇವರ ಚಿತ್ತ ಆ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. 1 ತಿಮೋತಿ ಅದರ 2:4 ಹೀಗೆ ಅದು ಬರೆಯಲ್ಪಟ್ಟಿದೆ. ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕೆಂಬುದೇ ಆತನ ಚಿತ್ತವಾಗಿದೆ. ಇಲ್ಲಿ ನಾವು ನೋಡ್ತೇವೆ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಜ್ಞಾನಕ್ಕೆ ಸೇರಬೇಕನ್ನುವಂಥದ್ದೇ ದೇವರ ಚಿತ್ತವಾಗಿದೆ. ಹಾಗಾದರೆ ದೇವರ ಚಿತ್ತವು ಏನಾಗಿದೆ ಎಂಬುದಾಗಿ ನಾವು ಚಿಂತೆ ಮಾಡಲಿಕ್ಕೆ ಹೋಗುವಾಗ ಮೊದಲನೇದಾಗಿ ಎಲ್ಲ ಮನುಷ್ಯರು ರಕ್ಷಣೆ ಹೊಂದಬೇಕು ಅನ್ನೋದೇ ದೇವರ ಚಿತ್ತ ಪ್ರಿಯರೇ. ಅಂದರೆ ಎಲ್ಲ ಮನುಷ್ಯರು ಎಂಬುದಾಗಿ ನೀವು ಹೇಳುವಾಗ ಒಂದು ಬಾರಿ ಚಿಂತೆ ಮಾಡಿ ನೋಡೋದಾದರೆ, ನೀವು ವಿರೋಧ ಮಾಡುವಂಥ ವ್ಯಕ್ತಿಗಳು ರಕ್ಷಣೆಗೆ ಬರಬೇಕು ಅನ್ನೋದೇ ದೇವರ ಚಿತ್ತ. ನೀವು ದ್ವೇಷ ಮಾಡುವ ವ್ಯಕ್ತಿಗಳು ಕೂಡ ರಕ್ಷಣೆಗೆ ಬರಬೇಕು ಅನ್ನೋದೇ ದೇವರ ಚಿತ್ತ. ನೀವು ಅಲಕ್ಷ್ಯ ಮಾಡುವಂಥ ವ್ಯಕ್ತಿಗಳು ಕೂಡ ರಕ್ಷಣೆಗೆ ಬರಬೇಕು ಅನ್ನೋದೇ ದೇವರ ಚಿತ್ತ. ನೀವು ಯಾರನ್ನ ಇಷ್ಟಪಡಲು ಅವರೇ ಯೇಸು ಸ್ವಾಮಿ ತನ್ನ ಕಡೆಗೆ ರಕ್ಷಣೆಗೆ ಬರಬೇಕು ಅನ್ನೋದನ್ನೇ ಆತನ ಚಿತ್ತವಾಗಿದೆ. ಹಾಗಾದರೆ ಎಲ್ಲ ಮನುಷ್ಯರು ರಕ್ಷಣೆಗೆ ಬರಬೇಕನ್ನೋದೇ ಆತನ ಚಿತ್ತವಾಗಿದೆ. ಆತನ ಚಿತ್ತ ಏನೆಂಬುದಾಗಿ ಈಗ ನೀನು ತಿಳ್ಕೊಳ್ಳುವಾಗ ನಿನ್ನ ಕೆಲಸವೇನಾಗಿದೆ ಅಂದರೆ ಆತನ ಚಿತ್ತವನ್ನು ಪೂರ್ತಿಗೊಳಿಸುವಂಥದ್ದು. ಹಾಗಾದರೆ ಎಲ್ಲ ಮನುಷ್ಯರು ರಕ್ಷಣೆಗೆ ಬರಬೇಕಂದ್ರೆ ನಾವು ಏನು ಮಾಡಬೇಕು? ರಕ್ಷಣೆಯ ಶುಭ ಸಂದೇಶವನ್ನು ಸಾರಲ್ಪಡಬೇಕು. ನಾವು ರಕ್ಷಣೆಯ ಶುಭ ಸಂದೇಶವನ್ನು ಸಾರುವಾಗ ಅವರಲ್ಲಿರುವಂಥ ಅಸತ್ಯವು ನೀಗಿ ಹೋಗ್ತದೆ, ಅವರು ಸತ್ಯದ ಪರಿಜ್ಞಾನಕ್ಕೆ ಬರುವವರಾಗಿರ್ತಾರೆ. ಹಾಗಾದರೆ ದೇವರ ಚಿತ್ತ ಮೊದಲನೇದಾಗಿ ಎಲ್ಲ ಮನುಷ್ಯರು ರಕ್ಷಣೆಗೆ ಬರಬೇಕು ಅನ್ನುವಂಥದ್ದೇ ಆತನ ಚಿತ್ತವಾಗಿದೆ. ಹಾಗಾದರೆ ಆತನ ಚಿತ್ತವನ್ನು ನಾವು ನೆರವೇರಿಸಬೇಕಂದ್ರೆ ಎಲ್ಲ ಮನುಷ್ಯರು ರಕ್ಷಣೆಗೆ ಬರಬೇಕು. ಹಾಗಾದರೆ ಪ್ರಿಯರೇ, ನಿಮಗೆ ಗೊತ್ತಿರುವ ಎಲ್ಲರಿಗೂ ಕೂಡ ನೀವು ಸುವಾರ್ತೆಯನ್ನು ಸಾರಿರಿ.
ನಿಮ್ಮ ಸ್ನೇಹಿತರ ಮಧ್ಯದಲ್ಲಿ ನೀವು ಸುವಾರ್ತೆಯನ್ನು ಸಾರಿರಿ, ನಿಮ್ಮ ಸಂಬಂಧಿಕರ ಮಧ್ಯದಲ್ಲಿ ನೀವು ಸುವಾರ್ತೆಯನ್ನು ಸಾರಿರಿ, ನಿಮಗೆ ಗೊತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಸುವಾರ್ತೆಯನ್ನು ಸಾರಿರಿ. ನೀವು ಸುವಾರ್ತೆ ಸಾರಿದ್ರೆ ಅವರು ಸತ್ಯದ ಪರಿಜ್ಞಾನವನ್ನ ಹೊಂದಿಕೊಳ್ಳುವವರಾಗಿರ್ತಾರೆ. ನೋಡ್ರಿ, ಜನರಿಗೆ ಸತ್ಯ ಅನ್ನೋದು ಗೊತ್ತಿಲ್ಲ, ಅದರಿಂದನೇ ಜೀವಿತವನ್ನ ಅವರು ಹೇಗ್ ಬೇಕೋ ಹಾಗೆ ನಡೆಸ್ಕೊಳ್ತಾ ಇರುವಂಥದ್ದು. ಜನರಿಗೆ ಸತ್ಯದ ಆ ಪರಿಜ್ಞಾನ ಇಲ್ಲ, ಅದರಿಂದಲೇ ಅವರ ಜೀವಿತದಲ್ಲಿ ಬರೀ ತಪ್ಪಾಗಿ ಅಸತ್ಯಗಳನ್ನೇ ಹಿಂಬಾಲಿಸಿಕೊಂಡು ಹೋಗ್ತಾ ಇರುವಂಥದ್ದು. ಹಾಗಾದ್ರೆ ನೀವು ಅವರಿಗೆ ಸುವಾರ್ತೆಯನ್ನು ಸಾರುವಾಗ, ಸತ್ಯ ವಾಕ್ಯಗಳನ್ನು ತಿಳಿಸುವಾಗ, ಸತ್ಯ ದೇವರಾಗಿರುವಂಥ ಪ್ರಭುವಾದ ಯೇಸು ಕ್ರಿಸ್ತನ ಬಗ್ಗೆ ಅವರಿಗೆ ನೀವು ಸಾರಿ ಹೇಳುವಾಗ ಅವರು ಏನಾಗ್ತಾರೆ ಅಂದರೆ ಸತ್ಯದ ಪರಿಜ್ಞಾನವನ್ನು ತಿಳುಕೊಳ್ಳುವವರಾಗಿ ಮಾರ್ಪಡ್ತಾರೆ. ಅದನ್ನು ಅರಿತುಕೊಂಡಾಗ ಅವರಲ್ಲಿ ಒಂದು ರಕ್ಷಣೆ ಬರ್ತದೆ. ಏನು ರಕ್ಷಣೆ ಅಂದರೆ ಅವರನ್ನು ಕಾಡಿದ ಕತ್ತಲೆಯ ಶಕ್ತಿ, ಅಶುದ್ಧವಾದ ಶಕ್ತಿ, ಬೇರೆ ಯಾವ ಕ್ರಿಯೆಗಳು ಕೂಡ ಅವನನ್ನು ಹಿಡಿದುಕೊಡಲ್ಲ. ಅದಕ್ಕೆ ಯೇಸು ಸ್ವಾಮಿ ಹೇಳ್ತಾರೆ, ಸತ್ಯವನ್ನು ತಿಳ್ಕೊಳ್ಳಿರಿ, ಆಗ ನಿಮಗೆ ಸತ್ಯವು ಬಿಡುಗಡೆ ಮಾಡುವುದೆಂಬುದಾಗಿ. ಹಾಗಾದ್ರೆ ಸತ್ಯ ತಿಳ್ಕೊಂಡ ಪ್ರತಿ ಮನುಷ್ಯನು ಕೂಡ ಒಂದು ಬಿಡುಗಡೆಯನ್ನು ಹೊಂದಿಕೊಳ್ತಾನೆ. ಯಾವುದರಿಂದ ಅಂದರೆ ಕತ್ತಲೆಯಿಂದ, ಪಾಪದಿಂದ, ಬೇರೆ ಬೇಡದಿರುವಂಥ ಎಲ್ಲ ಕೃತ್ಯಗಳಿಂದಲೂ ಆತನು ಬಿಡುಗಡೆಯನ್ನು ಹೊಂದಿ ರಕ್ಷಣೆಯ ಕಡೆಗೆ ಆತನು ಬರುವವನಾಗಿರ್ತಾನೆ. ಹಾಗಾದ್ರೆ ಪ್ರಿಯರೇ, ಎಲ್ಲ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕು ಅನ್ನೋದೇ ದೇವರ ಚಿತ್ತವಾಗಿದೆ. ಹಾಗಾದ್ರೆ ಸತ್ಯದ ಪರಿಜ್ಞಾನಕ್ಕೆ ಎಲ್ಲರೂ ಸೇರಲ್ಪಡ್ಬೇಕಂದ್ರೆ ನೀವೇನ್ ಮಾಡ್ಬೇಕಂದ್ರೆ ಎಲ್ಲರಿಗೂ ಸುವಾರ್ತೆಯನ್ನು ಸಾರಬೇಕು. ಹಾಗಾದ್ರೆ ಈ ವಾಕ್ಯನ ಕೇಳುವಾಗಲೇ ನಿನ್ನ ಜೀವಿತದಲ್ಲಿ ನೀನೊಂದು ಸಮರ್ಪಣೆಯನ್ನು ಮಾಡಲಿಕ್ಕೆ ಸಾಧ್ಯವಾಗ್ತದೆ, ಒಂದು ತೀರ್ಮಾನ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗ್ತದೆ. ಎಸಪ್ಪ, ನಾನು ಇನ್ನು ಮುಂದೆ ಪ್ರತಿಯೊಬ್ಬರಿಗೂ ಸುವಾರ್ತೆಯನ್ನು ಸಾರ್ತೇನೆ. ನನ್ನ ಸ್ನೇಹಿತರು ಎಷ್ಟೋ ಜನ ಇದ್ದಾರೆ, ಅವರಿಗೆ ನಾನು ಸುವಾರ್ತೆಯನ್ನು ಸಾರ್ತೇನೆ. ನನ್ನ ಸಂಬಂಧಿಕರು ಎಷ್ಟೋ ಜನ ಇದ್ದಾರೆ, ಅವರಿಗೆ ನಾನು ಸುವಾರ್ತೆಯನ್ನು ಸಾರ್ತೇನೆ ಎಂಬುದಾಗಿರುವಂಥ ಒಂದು ತೀರ್ಮಾನವನ್ನು ನಿನಗೆ ಮಾಡಿಕೊಳ್ಳಿಕ್ಕೆ ಸಾಧ್ಯವಾಗುವುದಾದ್ರೆ ನಿನ್ನ ಜೀವಿತದಲ್ಲಿ ದೇವರ ಚಿತ್ತವನ್ನು ನೀನು ನೆರವೇರಿಸಲಿಕ್ಕೆ ಸಾಧ್ಯವಾಗುವಂಥದ್ದಾಗಿರ್ತದೆ. ನೀನು ದೇವರ ಚಿತ್ತವನ್ನು ನೆರವೇರಿಸಬೇಕಂದ್ರೆ ನಿನ್ನ ಮೂಲಕ ಅನೇಕರು ಕರ್ತನ ಕಡೆಗೆ ಬರಬೇಕು, ಕರ್ತನಿಂದ ರಕ್ಷಣೆಯನ್ನು ಹೊಂದಿಕೊಳ್ಬೇಕು, ಸತ್ಯದ ಪರಿಜ್ಞಾನವನ್ನ ಹೊಂದಿಕೊಳ್ಬೇಕು. ಆಗ ನಿನ್ನ ಮೂಲಕ ಕರ್ತನ ಚಿತ್ತವನ್ನು ನೆರವೇರಿಸಲಿಕ್ಕೆ ಸಾಧ್ಯವಾಗ್ತದೆ. ನಾವು ಒಬ್ಬೊಬ್ಬರ ಮೂಲಕವಾಗಿಯೂ ಕೂಡ ಕರ್ತನ ಚಿತ್ತ ನೆರವೇರಬೇಕು ಅನ್ನೋದೇ ಕರ್ತನ ಆಸೆ, ಕರ್ತನ ಬಯಕೆ ಆಗಿದೆ. ಹಾಗಾದ್ರೆ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ನೀವು ಒಂದು ಸಮರ್ಪಣೆಯನ್ನು ಮಾಡಿಕೊಳ್ಳಿರಿ. ಏಸಪ್ಪ, ನನ್ನ ಜೀವಿತದ ಮೂಲಕವೂ ಕೂಡ ನಿನ್ನ ಚಿತ್ತ ನೆರವೇರಬೇಕು. ಏನಂದ್ರೆ ಎಲ್ಲಾ ಮನುಷ್ಯರು ರಕ್ಷಣೆಗೆ ಬರಬೇಕು ಅನ್ನೋದೇ ನಿನ್ನ ಚಿತ್ತ ಆಗಿದೆ. ಅದರಿಂದ ನಾನು ಕೂಡ ಸುವಾರ್ತೆಯನ್ನು ಸಾರಿ ಹೇಳ್ತೇನೆ, ಎಲ್ಲಾ ಮನುಷ್ಯರು ನಿನ್ನ ರಕ್ಷಣೆ ಕಡೆಗೆ ಬರಲಿ ಎಂಬುದಾಗಿ ನನ್ನನ್ನು ಸಮರ್ಪಿಸ್ತೇನೆ ಎಂಬುದಾಗಿ ನೀವು ಸಮರ್ಪಿಸಿ ಕೊಡೋದಾದ್ರೆ, ಒಂದು ವೇಳೆ ರಕ್ಷಣೆಗೆ ಬರದೇ ಇರುವಂತ ಒಂದು ವ್ಯಕ್ತಿಯಾಗಿ ಈ ವಾಕ್ಯನ ನೀನು ಕೇಳ್ತಿರೋದಾದ್ರೆ ನಿನ್ನ ವಿಷಯದಲ್ಲಿ ದೇವರ ಚಿತ್ತ ಏನೆಂದ್ರೆ ನೀನು ಯೇಸು ಸ್ವಾಮಿಯನ್ನು ಅರಿತುಕೊಳ್ಬೇಕು, ಯೇಸು ಸ್ವಾಮಿಯ ಮಗನು ಆಗಿ ಮಾರ್ಪಡಬೇಕು. ನಂತರ ಆ ರಕ್ಷಣೆಯ ಸಂದೇಶವನ್ನು ಕೇಳಿದ ನಂತರವಾಗಿ ಸತ್ಯದ ಪರಿಜ್ಞಾನವನ್ನು ನೀನು ಅರಿತುಕೊಳ್ಬೇಕು, ಸತ್ಯದ ಪರಿಜ್ಞಾನಕ್ಕೆ ನಿನ್ನ ಜೀವಿತವನ್ನು ನೀನು ನಡೆಸಿಕೊಳ್ಬೇಕು. ಹಾಗಾದ್ರೆ ಪ್ರಿಯರೇ, ನಿಮ್ಮ ಜೀವಿತದಲ್ಲಿ ಒಂದು ಬದಲಾವಣೆಯನ್ನ ದೇವರು ತರುವವರಾಗಿರ್ತಾರೆ, ನಿಮ್ಮನ್ನು ಬದಲಾಯಿಸಿ ದೇವರು ನಡೆಸುವವರಾಗಿರ್ತಾರೆ. ದೇವರು ತಾನೇ ನಿಮ್ಮೆಲ್ಲರನ್ನ ಸುವಾರ್ತೆಗಾಗಿ, ಸತ್ಯ ಸುವಾರ್ತೆಯನ್ನು ಸಾರಲಿಕ್ಕಾಗಿ ಉಪಯೋಗಿಸಿಕೊಳ್ಳಿ. ಹಾಗಾದ್ರೆ ಎರಡನೇದಾಗಿರುವಂಥ ವಿಷಯನ ನಾವು ಧ್ಯಾನ ಮಾಡಿಕೊಳ್ಳೋಣ. ದೇವರ ಚಿತ್ತ ಏನಾಗಿದೆ ಎಂಬುದಾಗಿರುವಂತಹ ವಿಷಯದಲ್ಲಿ ಮೊದಲನೇದಾಗಿರುವಂಥದ್ದು ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆನ್ನುವಂಥದ್ದೇ ದೇವರ ಚಿತ್ತವಾಗಿದೆ. ಎರಡನೇದಾಗಿ ನಾವು ನೋಡ್ತೇವೆ, ವಾಕ್ಯವನ್ನು ಓದಿಕೊಳ್ಳೋಣ. 1 ಥೆಸಲೋನಿಕ 4 ಅದರ 3ನೇ ವಚನ ನಾವು ಓದಿಕೊಳ್ಳೋದಾದ್ರೆ, 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯದ 3ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ದೇವರ ಚಿತ್ತವೇನೆಂದರೆ ನೀವು ಶುದ್ಧವಾಗಿರಬೇಕೆಂಬುದೇ. ಎರಡನೇದಾಗಿ ನಾವು ನೋಡ್ತಾ ಇದ್ದೇವೆ, ದೇವರ ಚಿತ್ತ ನಮ್ಮ ವಿಷಯದಲ್ಲಿ ಏನಾಗಿದೆ ಅಂದ್ರೆ ನಾವು ಶುದ್ಧರಾಗಿರ್ಬೇಕು, ಅಂದ್ರೆ ನಮ್ಮನ್ನ ನಾವು ಪರಿಶುದ್ಧವಾಗಿ ಕಾಪಾಡಿಕೊಳ್ಬೇಕೆಂಬುದೇ ದೇವರ ಚಿತ್ತವಾಗಿದೆ. ಪೇತ್ರನ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ, ಆತನು ಪರಿಶುದ್ಧನಾಗಿರುವ ಪ್ರಕಾರ ನೀವು ಕೂಡ ಪರಿಶುದ್ಧರಾಗಿರಿ ಎಂಬುದಾಗಿ ಪೇತ್ರನು ತನ್ನ ಪತ್ರಿಕೆಯಲ್ಲಿ ಬರೆದು ತಿಳಿಸೋದನ್ನ ನಾವು ನೋಡ್ತೇವೆ. ಅಂದ್ರೆ ಆತನು ಅಂದ್ರೆ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಅಥವಾ ನಮ್ಮ ದೇವರಾಗಿರುವ ಪ್ರಭುವಾದ ಕರ್ತನು ಪರಿಶುದ್ಧನಾಗಿರುವುದರಿಂದ ನಾವು ಕೂಡ ಪರಿಶುದ್ಧರಾಗಿರ್ಬೇಕು. ದೇವರ ಚಿತ್ತ ಅಥವಾ ಯೇಸು ಸ್ವಾಮಿ ಇಷ್ಟ ನಿನ್ನ ಜೀವಿತದಲ್ಲಿ ಏನಾಗಿದೆ ಅಂದ್ರೆ, ಒಂದನೇದಾಗಿ ಎಲ್ಲಾ ಮನುಷ್ಯರನ್ನ ರಕ್ಷಣೆ ಕಡೆಗೆ ನಡೆಸಬೇಕು, ಸತ್ಯದ ಪರಿಜ್ಞಾನಕ್ಕೆ ಸೇರಿಸಬೇಕು ನಿನ್ನ ಮೂಲಕ ಎಂಬುದಾಗಿ ಆತನ ಇಷ್ಟ ಆಗಿರುವಾಗ, ಎರಡನೇದಾಗಿ ಆತನ ಇಷ್ಟ ಏನಂದ್ರೆ ನೀವು ಶುದ್ಧವಾಗಿರಬೇಕು, ನಮ್ಮ ಜೀವಿತವನ್ನ ಪರಿಶುದ್ಧವಾಗಿ ಕಾಪಾಡಿಕೊಳ್ಬೇಕು. ಹಾಗಾದ್ರೆ ಪ್ರಿಯರೇ, ನಿಮ್ಮನ್ನ ದೇವರ ವಾಕ್ಯ ಯಾಕೆ ಪದೇ ಪದೇ ಎಚ್ಚರಿಸುತ್ತದೆ ಅಥವಾ ದೇವ ಸೇವಕರುಗಳು ನಿಮ್ಮನ್ನ ಪರಿಶುದ್ಧರಾಗಿರಿ ಎಂಬುದಾಗಿ ದೇವರ ವಾಕ್ಯದ ಮೂಲಕ ಯಾಕೆ
ಯಾಕೆ ನಿಮ್ಮನ್ನ ಖಂಡಿಸಿ ಮಾತಾಡ್ತಾರೆ ಅಂದ್ರೆ, ನಿಮ್ಮ ಜೀವಿತ ದೇವರ ಮುಂಭಾಗದಲ್ಲಿ ಶುದ್ಧವಾಗಿ ಕಾಪಾಡಲ್ಪಡ್ಬೇಕೆಂಬುದಾಗಿ, ನೀವು ಪರಿಶುದ್ಧರಾಗಿ ಕಾಪಾಡಲ್ಪಡ್ಬೇಕೆಂಬುದಾಗಿಯೇ ಆತನ ಏನ್ ಮಾಡ್ತಾ ಇದ್ದಾನೆ ಅಂದ್ರೆ ತನ್ನ ವಾಕ್ಯದ ಮೂಲಕ ನಿಮ್ಮನ್ನ ಎಚ್ಚರಿಸುವವನಾಗಿರ್ತಾನೆ. ಆದ್ರೆ ನಾವು ಯಾಕೆ ಶುದ್ಧರಾಗಿರ್ಬೇಕು, ದೇವರ ಚಿತ್ತ ಶುದ್ಧವಾಗಿರ್ಬೇಕೆಂಬುದಾಗಿ ನಮ್ಮ ವಿಷಯದಲ್ಲಿ ಆತನು ಬಯಸ್ತಾ ಇರೋದಾದ್ರೆ ದೇವರ ಚಿತ್ತವೇ ಅದಾಗಿದೆ, ನಾವು ಶುದ್ಧರಾಗಿರ್ಬೇಕು ಅಂತ. ಯಾಕೆ ದೇವರು ನಮ್ಮ ವಿಷಯದಲ್ಲಿ ಒಂದು ಶುದ್ಧೀಕರಣವನ್ನ ಬಯಸ್ತಾ ಇದ್ದಾನೆ ಅಂದ್ರೆ, ನಿಮಗೆ ಅದರ ರಹಸ್ಯ ಏನೆಂಬುದಾಗಿ ನಾನು ತಿಳಿಸ್ಕೊಡ್ತೇನೆ. ನಾವು ಶುದ್ಧರಾಗದೆ ಇರೋದಾದ್ರೆ ಅಥವಾ ನಾವು ಶುದ್ಧೀಕರಣದಲ್ಲಿ ಇಲ್ಲದೆ ಹೋದ್ರೆ ಏನು ನಮಗೆ ನಷ್ಟ ಆಗ್ತದೆ ಅನ್ನೋದನ್ನು ಕೂಡ ನಾವು ತಿಳ್ಕೊಂಡ್ರೆ ನಾವು ಶುದ್ಧರಾಗಿರ್ಲಿಕ್ಕೆ ನಮಗೆ ಸಾಧ್ಯವಾಗುವಂತದ್ದಾಗಿರ್ತದೆ. ಯಾಕೆ ನಾವು ಶುದ್ಧರಾಗಿರ್ಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ ಅಂದ್ರೆ, ಮತ್ತೊಂದು ವಾಕ್ಯವನ್ನ ನಾವು ಓದಿಕೊಳ್ಳೋಣ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ 5ನೇ ಅಧ್ಯಾಯದ 23ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಶಾಂತಿದಾಯಕನಾದ ದೇವರು ತಾನೇ ನಿಮ್ಮನ್ನ ಪರಿಪೂರ್ಣವಾಗಿ ಪವಿತ್ರ ಮಾಡಲಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಪ್ರತ್ಯಕ್ಷನಾದಾಗ ನಿಮ್ಮ ಆತ್ಮ, ಪ್ರಾಣ, ಶರೀರಗಳು ದೋಷವಿಲ್ಲದೆ ಸಂಪೂರ್ಣವಾಗಿ ಕಾಣಿಸಲ್ಪಡುವಂತೆ ಕಾಪಾಡಲ್ಪಡಲಿ. ನೀವು ನೋಡ್ರಿ, ನಾವು ವಾಕ್ಯವನ್ನು ಓದಿಕೊಂಡಿದ್ದೇವೆ. ಶಾಂತಿದಾಯಕನಾದ ದೇವರು ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನು ಮಧ್ಯ ಆಕಾಶದಲ್ಲಿ ತನ್ನ ಭಕ್ತರನ್ನ ಕರೆದುಕೊಂಡು ಹೋಗ್ಲಿಕ್ಕಾಗಿ ಪ್ರತ್ಯಕ್ಷನಾದಾಗ ನಾವು ಹೇಗಿರ್ಬೇಕಂದ್ರೆ ಪರಿಪೂರ್ಣವಾಗಿ ಪವಿತ್ರರಾಗಿರ್ಬೇಕು. ನಮ್ಮನ್ನ ಪರಿಪೂರ್ಣವಾಗಿ ನಾವು ಶುದ್ಧರಾಗಿ ಕಾಪಾಡಿಕೊಂಡ್ರೇನೆ ಆ ಮಧ್ಯ ಆಕಾಶದಲ್ಲಿ ಆತನೊಂದಿಗೆ ಎತ್ತಲ್ಪಡಲಿಕ್ಕೆ ಸಾಧ್ಯ. ಅದಕ್ಕಾಗಿಯೇ ನಿಮ್ಮ ಆತ್ಮ, ಪ್ರಾಣ, ಶರೀರಗಳಲ್ಲಿ ಯಾವ ದೋಷವಿಲ್ಲದೆ ಸಂಪೂರ್ಣವಾಗಿ ಏನಾಗಬೇಕು, ಕಾಪಾಡಲ್ಪಡಬೇಕು. ಅದಕ್ಕೆ ನಮ್ಮನ್ನ ದೇವರು ತನ್ನ ಚಿತ್ತದ ಮೂಲಕ ಶುದ್ಧರಾಗಿರ್ಬೇಕೆಂಬುದಾಗಿ ಬಯಸ್ತಾ ಇರುವಂತದ್ದು. ನಾವು ಯಾಕೆ ಶುದ್ಧವಾಗಿರ್ಬೇಕೆಂಬುದಾಗಿ ದೇವರು ಬಯಸ್ತಾ ಇದ್ದಾರೆ ಅಂದ್ರೆ, ತನ್ನ ಪ್ರತ್ಯಕ್ಷತೆಯಲ್ಲಿ ನಾವು ಕೈ ಬಿಡಲ್ಪಡಬಾರ್ದು. ತನ್ನ ಪ್ರತ್ಯಕ್ಷತೆಯಲ್ಲಿ ನಾವು ಏನಾಗಬಾರ್ದು, ಕೈ ಬಿಡಲ್ಪಟ್ಟ ಅನುಭವದಲ್ಲಿ ಇರಬಾರ್ದು. ಅದರಿಂದಲೇ ನಮ್ಮನ್ನ ದೇವರು ಬಯಸ್ತಾ ಇರೋದು ನಾವು ಶುದ್ಧರಾಗಿರ್ಬೇಕು ಎಂಬುದಾಗಿ, ನಾವು ಶುದ್ಧವಾಗಿ ನಮ್ಮ ಜೀವಿತವನ್ನ ಕಾಪಾಡಿಕೊಳ್ಬೇಕೆಂಬುದಾಗಿ ದೇವರು ಬಯಸ್ತಾ ಇರೋದು. ಹಾಗಾದ್ರೆ ಪ್ರಿಯರೇ, ಈ ನನ್ನ ಮಾತುಗಳನ್ನ ಕೇಳುವ ನಿಮ್ಮ ಜೀವಿತದಲ್ಲಿ ಎಲ್ಲೆಲ್ಲಿ ನಿಮ್ಮ ಪರಿಶುದ್ಧತೆಯನ್ನು ನೀವು ನಷ್ಟಪಡಿಸ್ಕೊಳ್ತಾ ಇದ್ರು, ಎಲ್ಲೆಲ್ಲಿ ನಿಮ್ಮ ಜೀವಿತವನ್ನ ಅಪರಿಶುದ್ಧವಾಗಿ ಮಾಡ್ಕೊಳ್ತಾ ಇದ್ರು, ಆ ಸ್ಥಳಗಳಿಂದ ಈಗಲೇ ನೀವು ಮನ ತಿರುಗಿ ಬೇಡದಿರುವಂತ ಮಾತುಗಳು, ಬೇಡದಿರುವಂತ ಕ್ರಿಯೆಗಳು, ಬೇಡದಿರುವಂತ ಆಲೋಚನೆಗಳು ನಿಮ್ಮಲ್ಲಿ ಬರುತ್ತಿರೋದಾದ್ರೆ ಅದನ್ನ ಬಿಟ್ಟು ಈಗಲೇ ನಿಮ್ಮ ಜೀವಿತವನ್ನ ನೀವು ಶುದ್ಧೀಕರಿಸಿಕೊಳ್ಳಿರಿ. ದೇವರು ತನ್ನ ಚಿತ್ತದ ಪ್ರಕಾರ ನಿಮಗೆ ಈ ದಿನ ತಿಳಿಸ್ತಾ ಇದ್ದಾನೆ. ಶುದ್ಧವಿಲ್ಲದೆ ಹೋದ್ರೆ ನಾವು ದೇವರನ್ನು ನೋಡ್ಲಿಕ್ಕಾಗಲ್ಲ. ಶುದ್ಧವಿಲ್ಲದೆ ಹೋದ್ರೆ ದೇವರ ರಾಜ್ಯಕ್ಕೆ ಸೇರ್ಲಿಕ್ಕಾಗಲ್ಲ. ನಾವು ನಮ್ಮನ್ನು ಶುದ್ಧಿಪಡಿಸಿಕೊಂಡು ಪರಿಶುದ್ಧರಾಗಿ ನಾವು ಕಾಪಾಡಿಕೊಳ್ಳದೆ ಹೋದ್ರೆ ಯೇಸು ಸ್ವಾಮಿಯ ಪ್ರತ್ಯಕ್ಷತೆಯಲ್ಲಿ ನಾವು ಕೈ ಬಿಡಲ್ಪಡ್ತೇವೆ. ನೋಡ್ರಿ, ಒಂದು ನೆನಪಿನಲ್ಲಿ ನಿಮ್ಮ ಜೀವಿತದಲ್ಲಿ ಯಾವಾಗಲೂ ನೀವು ಇಟ್ಕೊಳ್ಬೇಕು, ಯೇಸು ಸ್ವಾಮಿಯ ಮಾರ್ಗದಲ್ಲಿ ಬಂದು ಯೇಸು ಸ್ವಾಮಿಯನ್ನ ಸತ್ಯದೇವರೆಂಬುದಾಗಿ ಸ್ವೀಕರಿಸಿ ನಿಮ್ಮ ಜೀವಿತವನ್ನ ಯೇಸು ಸ್ವಾಮಿಗೆ ಸಮರ್ಪಿಸಿ ಕೊಟ್ಟಿರೋದಕ್ಕೆ ಮುಖ್ಯ ಉದ್ದೇಶ ಅಥವಾ ಮುಖ್ಯ ಲಕ್ಷ್ಯ ಏನು ಗೊತ್ತಾ? ನಿಮ್ಮ ಜೀವಿತದಲ್ಲಿ ಏನೋ ಒಂದು ಆಶೀರ್ವಾದ ಸಿಗ್ತದೆ, ಏನೋ ಒಂದು ಮನೆ ಕಟ್ತೀರಾ, ಬಿಲ್ಡಿಂಗ್ ಕಟ್ತೀರಾ, ಒಳ್ಳೆ ಆಸ್ತಿ ತಗೊಳ್ತೀರಾ, ಒಳ್ಳೆ ಸಂಪಾದನೆ ಮಾಡ್ತೀರಾ, ಒಳ್ಳೆ ಕೆಲಸಗಳು ನಿಮಗೆ ಸಿಗ್ತದೆ, ಇಂತಿಂತ ಆಶೀರ್ವಾದಗಳನ್ನ ಪಡ್ಕೊಳ್ಳಿಕ್ಕಲ್ಲ ರೀ. ನಿಮ್ಮ ಜೀವಿತದಲ್ಲಿ ನೀವು ಯೇಸು ಸ್ವಾಮಿಯ ಬಳಿಗೆ ಬಂದಿರುವಂತದ್ದಕ್ಕೆ ಮುಖ್ಯ ಉದ್ದೇಶ ಏನಂದ್ರೆ, ಈ ಲೋಕದ ಯಾತ್ರೆಯನ್ನ ನಾವು ಮುಗಿಸಿದ ನಂತರ ನಮ್ಮ ಜೀವಿತ ಪರಲೋಕದಲ್ಲಿ ಯೇಸು ಸ್ವಾಮಿಯೊಂದಿಗೆ ನಿತ್ಯತ್ವದಲ್ಲಿ ನಾವು ಜೀವಿಸ್ಬೇಕಂದ್ರೆ ಅದರ ಅರ್ಥ ನಾವು ನಮ್ಮ ಲಕ್ಷ್ಯ ಅಥವಾ ನಿರೀಕ್ಷೆ ಏನಾಗಿದೆ ಅಂದ್ರೆ, ಈ ಲೋಕದಲ್ಲಿ ನಾವು ಕಣ್ಣು ಮುಚ್ಚುವಾಗ ನಮ್ಮ ಕಣ್ಣು ಬಿಡುವಂಥದ್ದು ಪರಲೋಕದಲ್ಲಿ ಆಗಿರ್ಬೇಕು. ಅಂದ್ರೆ ನಾವು ಈ ಲೋಕದಲ್ಲಿ ಯೇಸು ಸ್ವಾಮಿಯನ್ನ ಕಂಡುಕೊಂಡು ಕಷ್ಟ, ವೇದನೆ, ದುಃಖ ಇದೆಲ್ಲದರಲ್ಲಿ ನಾವು ಮುಂದೆ ಹೋಗ್ತಾ ಇರೋದಕ್ಕೆ ಕಾರಣ ಏನಂದ್ರೆ, ನಮಗೆ ನಿತ್ಯತ್ವದಲ್ಲಿ ಯೇಸು ಸ್ವಾಮಿಯೊಂದಿಗೆ ನಾವು ಜೀವಿಸ್ಬೋದು. ಅಂದ್ರೆ ನಿತ್ಯ ಜೀವವನ್ನ ನಾವು ಹೊಂದಿಕೊಳ್ಬಹುದು. ಆ ನಿತ್ಯ ಜೀವ ಒಂದು ನಿರೀಕ್ಷೆಯೇ ದೇವರು ನಮಗೆ ವಾಗ್ದಾನವಾಗಿ ಕೊಟ್ಟಿರುವಂಥದ್ದು. ಯೇಸು ಸ್ವಾಮಿ ವಾಗ್ದಾನ ಮಾಡಿ ನಮಗೆ ಕೊಡ್ತೇನೆ ಎಂಬುದಾಗಿ ಹೇಳಿರುವುದರಲ್ಲಿ ಪ್ರಧಾನವಾಗಿ ವಾಗ್ದಾನ ಮಾಡಿರುವಂಥದ್ದೇ ನಿತ್ಯ ಜೀವ. ನಾನು ನಿಮಗೆ ಕೊಡ್ತೇನೆ ನಿತ್ಯ ಜೀವ ಎಂಬುದಾಗಿ ಯೋಹಾನನು ಬರೆದ ಸುವಾರ್ತೆಯಲ್ಲಿ ಹೇಳಿ ತಿಳಿಸಿದ್ದನ್ನು ನಾವು ನೋಡ್ತೀವಿ. ಹಾಗಾದ್ರೆ ಯೇಸು ಸ್ವಾಮಿಯಿಂದ ಸಿಕ್ಕಿದ ಮುಖ್ಯವಾದ ವಾಗ್ದಾನವೇ ನಿತ್ಯ ಜೀವ. ಆ ನಿತ್ಯ ಜೀವಕ್ಕೆ ನಾವೆಲ್ಲರೂ ಬಾಧ್ಯರಾಗಬೇಕು. ಅದೇ ನಮ್ಮ ನಿರೀಕ್ಷೆ. ಅಂದ್ರೆ ಯೇಸು ಸ್ವಾಮಿ ಮಧ್ಯ ಆಕಾಶದಲ್ಲಿ ಬರುವಾಗ ಆತನೊಂದಿಗೆ ನಾವು ಎತ್ತಲ್ಪಡಬೇಕು. ಅದಕ್ಕಿಂತ ಎತ್ತಲ್ಪಡದೆ ಹೋದ್ರೆ ಅದಕ್ಕಿಂತ ಮಿಗಿಲಾದ ನಷ್ಟ ಬೇರೆ ಯಾವುದಿಲ್ಲ ರೀ. ಅದರಿಂದನೇ ನಾನು ಹೇಳ್ತಾ ಇರುವಂಥದ್ದು, ನಾವು ಮಧ್ಯ ಆಕಾಶದಲ್ಲಿ ಯೇಸು ಸ್ವಾಮಿಯ ಪ್ರತ್ಯಕ್ಷತೆಯಲ್ಲಿ ಎತ್ತಲ್ಪಡಬೇಕಂದ್ರೆ ನಾವು ನಮ್ಮ ಜೀವಿತವನ್ನ ದೋಷವಿಲ್ಲದೆ ಪರಿಶುದ್ಧರಾಗಿ ಕಾಪಾಡ್ಕೊಳ್ಬೇಕು. ಅಂದ್ರೆ ದೇವರ ಚಿತ್ತ ಏನಾಗಿದೆ, ನಾವು ಶುದ್ಧರಾಗಿರ್ಬೇಕು ಅನ್ನೋದೇ ದೇವರ ಚಿತ್ತ ಆಗಿದೆ. ಹಾಗಾದ್ರೆ ಪ್ರಿಯರೇ, ನಿಮ್ಮನ್ನ ಕ್ಷಣದಲ್ಲಿ ನಿಮ್ಮನ್ನ ನೀವು ಶುದ್ಧಿ ಮಾಡ್ಕೊಳ್ತಾ ಇದ್ದೀರಾ, ನಿಮ್ಮ ಜೀವಿತವನ್ನು ಶುದ್ಧಿಯಾಗಿ ಕಾಪಾಡ್ಕೊಳ್ತಾ ಇದ್ದೀರಾ. ನಿಮ್ಮ ಮಾತಿನಲ್ಲಿ, ನಿಮ್ಮ ಕ್ರಿಯೆಯಲ್ಲಿ, ನಿಮ್ಮ ನೋಟದಲ್ಲಿ, ನಿಮ್ಮ ಶರೀರದ ಭಾವಗಳಲ್ಲಿ ಎಲ್ಲದರಲ್ಲಿ ನಿಮ್ಮನ್ನ ನೀವು ಶುದ್ಧರಾಗಿ ಕಾಪಾಡ್ಕೊಳ್ತಾ ಇದ್ದೀರಾ. ಯಾವ ಅಶುದ್ಧತ್ವವು, ಯಾವ ನಿಮ್ಮ ಜೀವಿತವನ್ನ ಶುದ್ಧಿಯಿಂದ ಕೆಡಿಸುವಂತ ಬೇಡದೇ ಇರುವಂತ ಕಾರ್ಯಗಳು ನಿಮ್ಮ ಜೀವಿತದಲ್ಲಿ ಬರದ ಹಾಗೆ ನಿಮ್ಮನ್ನ ನೀವು ಶುದ್ಧಿಯಾಗಿ ಇಟ್ಕೊಂಡಿದ್ದೀರಿ. ನೋಡ್ರಿ, ನಿಮ್ಮ ಮನೆಯನ್ನ ನೀವು ಶುದ್ಧಿಯಾಗಿ ಇಟ್ಕೊಳ್ತೀರಿ. ನಿಮ್ಮ ಮನೆಯಲ್ಲಿರುವಂತ ಪಾತ್ರೆಯಿಂದ ಹಿಡಿದು ಪ್ರತಿಯೊಂದನ್ನ ಯಾವಾಗಲೂ ನೀವು ಶುದ್ಧಿ ಮಾಡ್ತಾ ಇದ್ದೀರಿ.
ಮಾಡ್ತೀರಿ, ಯಾಕೆ ಶುದ್ಧಿ ಮಾಡ್ತೀರಿ ಅಂದ್ರೆ ಅದು ಚೆನ್ನಾಗಿ ಕಾಪಾಡಲ್ಪಡಬೇಕು ಎಂಬುದಾಗಿ. ಹಾಗಾದ್ರೆ ನಿಮ್ಮ ಶರೀರದಲ್ಲಿರುವ ಆತ್ಮ ಪ್ರಾಣ ಎಲ್ಲವನ್ನ ನೀವೇನ್ ಮಾಡ್ತಾ ಇದ್ದೀರಾ, ಶುದ್ಧವಾಗಿ ಕಾಪಾಡ್ಕೊಳ್ತಾ ಇದ್ದೀರಾ. ಅದಕ್ಕೆ ನಾವು ಶುದ್ಧೀಕರಿಸ್ಕೊಳ್ಬೇಕಂದ್ರೆ ದೇವರ ವಾಕ್ಯನೇ ನಮ್ಮನ್ನ ಶುದ್ಧೀಕರಿಸುವಂಥದ್ದು. ಪ್ರತಿ ಕ್ಷಣ ದೇವರ ವಾಕ್ಯನ ನಾವು ಕೇಳುವಾಗಲೆಲ್ಲ ನಮ್ಮನ್ನ ದೇವರ ವಾಕ್ಯ ಶುದ್ಧೀಕರಿಸ್ತಾ ಇರ್ತದೆ. ಅದಕ್ಕೆ ದೇವರ ವಾಕ್ಯ ಹೆಚ್ಚಾಗಿ ನಾವು ಧ್ಯಾನ ಮಾಡಬೇಕು, ಹೆಚ್ಚಾಗಿ ಓದಬೇಕು, ಹೆಚ್ಚಾಗಿ ದೇವರ ವಾಕ್ಯಕ್ಕೆ ನಮ್ಮ ಮನಸ್ಸನ್ನ ಬಿಟ್ಕೊಡ್ಬೇಕು. ದೇವರ ವಾಕ್ಯನೇ ನಮ್ಮನ್ನ ಪರಿಶುದ್ಧರಾಗಿ ಮಾರ್ಪಡುವಂಥದ್ದು. ಯಾಕೆಂದ್ರೆ ದೇವರ ವಾಕ್ಯ ಪರಿಶುದ್ಧವಾದದ್ದು, ನಮ್ಮನ್ನ ಪರಿಶುದ್ಧಗೊಳಿಸುವಂಥದ್ದಾಗಿದೆ. ದೇವರ ವಾಕ್ಯವನ್ನು ಹೆಚ್ಚಾಗಿ ನೀವು ಕೇಳ್ರಿ, ನಿಮ್ಮ ಜೀವಿತವನ್ನು ಶುದ್ಧವಾಗಿ ಕಾಪಾಡ್ಕೊಳ್ರಿ. ದೇವರ ಚಿತ್ತ ಏನಾಗಿದೆ ಅಂದ್ರೆ ನೀವು ಶುದ್ಧರಾಗಿರ್ಬೇಕು. ಯಾಕೆ ದೇವರ ಚಿತ್ತ ನೀವು ಶುದ್ಧರಾಗಿರ್ಬೇಕು ಎಂಬುದಾಗಿ ಹೇಳ್ತಾ ಇದ್ದಾರೆ ಅಂದ್ರೆ, ಆತನ ಪ್ರತ್ಯಕ್ಷತೆಯಲ್ಲಿ ನೀವು ಎತ್ತಲ್ಪಡ್ಬೇಕಂದ್ರೆ ನಿಮ್ಮ ಆತ್ಮ ಪ್ರಾಣ ಶರೀರವು ಯಾವ ದೋಷವಿಲ್ಲದೆ ಪರಿಶುದ್ಧವಾಗಿ ಕಾಪಾಡಲ್ಪಡ್ಬೇಕು, ಶುದ್ಧವಾಗಿ ಕಾಪಾಡಲ್ಪಡ್ಬೇಕು. ಆಗ ಮಾತ್ರವೇ ಆತನ ಪ್ರತ್ಯಕ್ಷತೆಯಲ್ಲಿ ಆತನೊಂದಿಗೆ ಎತ್ತಲ್ಪಡ್ಲಿಕ್ಕೆ ಸಾಧ್ಯ. ಹಾಗಾದ್ರೆ ದೇವರ ಚಿತ್ತ ಏನಾಗಿದೆ ಎಂಬುದಾಗಿರುವಂತ ವಿಷಯದಲ್ಲಿ ಎರಡನೇದಾಗಿರುವಂತ ವಿಷಯ ನಾವು ಶುದ್ಧವಾಗಿರಬೇಕೆಂಬುದೇ ಆಗಿದೆ. ಮೂರನೇದಾಗಿ ನಾವು ನೋಡಿಕೊಳ್ಳೋದಾದ್ರೆ, ಮೂರನೇದಾಗಿ ದೇವರ ಚಿತ್ತವು ಏನಾಗಿದೆ ಎಂಬುದಾಗಿರುವಂತ ವಿಷಯದಲ್ಲಿ ಒಂದು ವಾಕ್ಯವನ್ನು ನಾವು ಓದಿಕೊಳ್ಳೋಣ. 1 ಥೆಸಲೋನಿಕದವರಿಗೆ ಬರೆದ ಪತ್ರಿಕೆ ಅದರ 5ನೇ ಅಧ್ಯಾಯದ 18ನೇ ವಚನ ಹೀಗೆ ಬರೆಯಲ್ಪಟ್ಟಿದೆ: ಎಲ್ಲದರಲ್ಲಿಯೂ ಕೃತಜ್ಞತಾ ಸ್ತುತಿ ಮಾಡಿರಿ, ಇದೇ ನಿಮ್ಮ ವಿಷಯವಾಗಿ ಕ್ರಿಸ್ತ ಯೇಸುವಿನಲ್ಲಿ ತೋರಿ ಬಂದ ದೇವರ ಚಿತ್ತ. ನೋಡ್ರಿ, ಮೂರನೇದಾಗಿ ದೇವರ ಚಿತ್ತ ಏನಾಗಿದೆ ಎಂಬುದಾಗಿರುವಂತ ವಿಷಯದಲ್ಲಿ ಮೊದಲನೇದಾಗಿ ದೇವರ ಚಿತ್ತ ಏನಾಗಿದೆ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತ ಆಗಿದೆ. ಎರಡನೇದಾಗಿ ನಾವು ನೋಡಿಕೊಂಡಿದ್ದೇವೆ, ಎಲ್ಲಾ ಮನುಷ್ಯರು ಶುದ್ಧರಾಗಿ ಇರಬೇಕು ಅನ್ನುವಂಥದ್ದೇ ದೇವರ ಚಿತ್ತವಾಗಿದೆ. ಮೂರನೇದಾಗಿ ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ, ಎಲ್ಲಾ ವಿಷಯಗಳಲ್ಲಿ ನಾವು ಕೃತಜ್ಞತಾ ಸ್ತುತಿ ಮಾಡಬೇಕು ಅನ್ನೋದೇ ದೇವರ ಚಿತ್ತ ಆಗಿದೆ. ನೋಡ್ರಿ, ನಮಗೆ ಕೃತಜ್ಞತೆ ಸಲ್ಲಿಸಲಿಕ್ಕೆ ದೇವರು ಒಳ್ಳೆಯದನ್ನ ಮಾಡ್ಲಿಕ್ಕೆ ಮಾತ್ರ ನಾವು ಬಯಸ್ಕೊಂಡಿರಬಾರ್ದು. ಎಲ್ಲಾ ವಿಷಯಗಳಲ್ಲಿ ನಾವು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಬೇಕು. ಆಗ ನಿಜವಾದ ಭಕ್ತಿ ನಮ್ಮಲ್ಲಿ ಪ್ರಕಟವಾಗುವಂಥದ್ದಾಗಿರ್ತದೆ. ನಿಮಗೆ ಯೋಬನು, ಸತ್ಯವೇದದಲ್ಲಿ ಯೋಬನೆಂಬ ಒಬ್ಬ ಮನುಷ್ಯನಿದ್ದಾನೆ. ಆತನು ತನ್ನ ಜೀವಿತದಲ್ಲಿ ಎಲ್ಲ ನಷ್ಟಪಟ್ಟು ಹೋಯಿತು. ಕೊನೆಗೆ ತನ್ನ ಹೆಂಡತಿಯು ಕೂಡ ದೂಷಿಸಿ ನೀ ಸಾಯ್ಬಾರ್ದ ಎಂಬುದಾಗಿ ಹೇಳುವಾಗಲೂ ಕೂಡ ದೇವರಿಗೆ ಕೃತಜ್ಞತೆ ಉಳ್ಳ ಒಂದು ಮನುಷ್ಯನಾಗೆ ಕಾಣಿಸಲ್ಪಡ್ತಾ ಇದ್ದಾನೆ. ಹಾಗಾದ್ರೆ ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ಏನಾದ್ರೂ ಒಂದು ಕೊಟ್ಟಾಗ ನಾವು ಕೃತಜ್ಞತೆ ಸಲ್ಲಿಸ್ತೇವೆ. ಆದ್ರೆ ದೇವರು ನಮ್ಮಿಂದ ಏನಾದ್ರೂ ಒಂದನ್ನು ತೆಗೆದು ಬಿಟ್ಟಾಗ ನಾವು ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಆಗ್ತದೆ. ಅದರ ಅರ್ಥ, ದೇವರಿಂದ ನಾವೇನಾದ್ರೂ ಒಂದು ಪಡ್ಕೊಂಡಾಗ ನಾವೇನ್ ಮಾಡ್ತೇವೆ, ದೇವರೇ ನಿನಗೆ ವಂದನೆ, ನಿನಗೆ ಸ್ತೋತ್ರ, ನಿನಗೆ ಸ್ತುತಿ ಎಂಬುದಾಗಿ ಹೇಳ್ತೇವೆ. ಆದ್ರೆ ದೇವರು ನಮ್ಮಿಂದ ಯಾವುದನ್ನಾದ್ರೂ ತೆಗೆದು ಬಿಟ್ರೆ ಅಥವಾ ತೆಗೆದುಕೊಂಡ್ರೆ ಅಥವಾ ನಮ್ಮಿಂದ ಅದನ್ನ ನಷ್ಟಪಡಿಸಿ ಬಿಟ್ರೆ, ನಮ್ಮಿಂದ ನಷ್ಟವಾದ್ರೆ ನಾವು ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಆಗ್ತದೆ. ಯೋಬನಾಗಿ, ದೇವರೇ ಏನು ಇಲ್ಲದವನಾಗಿ ಬಂದೆ, ಈಗ ಏನು ಇಲ್ಲದವನಾಗಿದ್ದೇನೆ, ಎಲ್ಲವೂ ನಿನ್ನ ನಾಮಕ್ಕೆ ಮಹಿಮೆ ಆಗಲಿ. ಅಂದ್ರೆ ಏನು ಇಲ್ಲದೆ ಇರುವಾಗ ದೇವರು ಎಲ್ಲವೂ ನೀನೇ ಕೊಟ್ಟೆ, ಈಗ ಏನು ಇಲ್ಲದವನಾಗಿದ್ದೇನೆ, ಎಲ್ಲವೂ ನೀನೇ ತೆಗೆದಿದ್ದೀಯಾ, ನಿನ್ನ ನಾಮಕ್ಕೆ ಮಹಿಮೆ ಆಗಲಿ, ನಿನ್ನ ನಾಮಕ್ಕೆ ಸ್ತೋತ್ರ ಆಗಲಿ ಎಂಬುದಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ನಮಗೆ ಸಾಧ್ಯವಾಗ್ತಿದೆ. ಇದೇ ದೇವರ ಚಿತ್ತ. ಎಲ್ಲ ವಿಷಯದಲ್ಲಿ ನಾವು ಏನ್ ಮಾಡಬೇಕು, ದೇವರಿಗೆ ಕೃತಜ್ಞತಾ ಸ್ತುತಿಯನ್ನ ಮಾಡಬೇಕು. ಪ್ರಿಯರೇ, ಆ ಕೃತಜ್ಞತಾ ಸ್ತುತಿ ಅನ್ನುವಂಥದ್ದು ನಮ್ಮ ಜೀವಿತದಲ್ಲಿ ದೇವರ ಆ ಮನಸ್ಸನ್ನೇ ಸಂತೋಷ ಪಡಿಸುವಂತ ವಿಷಯವಾಗಿರ್ತದೆ. ಯಾಕೆಂದ್ರೆ ತನ್ನ ಮಕ್ಕಳು ತನ್ನ ಸಮ್ಮುಖದಲ್ಲಿ ಯಾವಾಗಲೂ ಕೃತಜ್ಞತೆ ಉಳ್ಳವರಾಗಿರ್ಬೇಕು ಅನ್ನೋದೇ ತಂದೆ ಆಸೆ ಆಗಿದೆ. ಹಾಗಾದ್ರೆ ಪ್ರಿಯರೇ, ಎಲ್ಲಾ ವಿಷಯದಲ್ಲಿ ನಾವೇನ್ ಮಾಡ್ಬೇಕಂತೆ, ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸುವವರಾಗಿರ್ಬೇಕು. ಎಲ್ಲಾ ವಿಷಯಗಳು ಎಂಬುದಾಗಿ ಹೇಳುವಾಗ ನಮ್ಮ ಜೀವಿತದಲ್ಲಿ ದೇವರು ಏನಾದ್ರೂ ಕೊಟ್ಟರು ಪರವಾಗಿಲ್ಲ, ಕೊಡದೆ ಹೋದ್ರೂ ಪರವಾಗಿಲ್ಲ, ನನ್ನಲ್ಲಿ ಇದ್ರೂ ಪರವಾಗಿಲ್ಲ, ಇಲ್ಲದೆ ಹೋದ್ರೂ ಪರವಾಗಿಲ್ಲ, ನನ್ನ ಜೀವಿತ ಕಷ್ಟದಲ್ಲಿದ್ರೂ ಪರವಾಗಿಲ್ಲ, ನನ್ನ ಜೀವಿತ ಇಕ್ಕಟ್ಟಿನಲ್ಲಿ ಇದ್ರೂ ಪರವಾಗಿಲ್ಲ, ಏನೆಲ್ಲ ವಿಷಯಗಳು ನಮಗೆ ಸಂಭವಿಸಿದ್ರು ಕೂಡ ಆ ಎಲ್ಲಾ ವಿಷಯಗಳಲ್ಲಿ ನಾವು ದೇವರಿಗೆ ಏನ್ ಮಾಡ್ಬೇಕು, ಕೃತಜ್ಞತಾ ಸ್ತುತಿಯನ್ನ ಸಲ್ಲಿಸಬೇಕು. ಇದೇ ದೇವರು ನಮ್ಮ ವಿಷಯದಲ್ಲಿ ಇಟ್ಟುಕೊಂಡ ತನ್ನ ಚಿತ್ತವಾಗಿದೆ. ಹಾಗಾದ್ರೆ ಪ್ರಿಯರೇ, ಒಂದು ತಲೆನೋವು ಬಂದ್ರೆ ನಾವು ಕೃತಜ್ಞತಾ ಸ್ತೋತ್ರವನ್ನ ಮಾಡ್ಲಿಕ್ಕೆ ಆಗ್ತದ, ಹಾಡಾಡ್ಲಿಕ್ಕೆ ಆಗ್ತದ? ಒಂದು ಜ್ವರ ಬಂದ್ರೆ ಹಾಡಾಡ್ಲಿಕ್ಕೆ ಆಗ್ತದ? ಅಥವಾ ನಮ್ಮಲ್ಲಿ ಏನಾದ್ರೂ ನಷ್ಟಪಟ್ಟು ಹೋದ್ರೆ, ನಮ್ಮ ಜೀವಿತದಲ್ಲಿ ಯಾವ್ದಾದ್ರೂ ನಮ್ಮಿಂದ ಕೈ ಬಿಟ್ಟು ಹೋದ್ರೆ, ಅಥವಾ ನಮ್ಮ ಬಿಸ್ನೆಸ್ ಅಲ್ಲಿ ಲಾಸ್ ಆಗ್ಬಿಟ್ರೆ, ಅಥವಾ ನಾವು ಮಾಡುವಂತ ವ್ಯಾಪಾರದಲ್ಲಿ ಆದಾಯ ಸಿಕ್ಕದೆ ಹೋದ್ರೆ, ಒಂದು ವೇಳೆ ಕಲಿಯುವಂತವರಾಗಿ ಒಂದು ವೇಳೆ ವಿದ್ಯಾಭ್ಯಾಸದಲ್ಲಿ ಮುಂದೆ ಪಾಸ್ ಆಗ್ಲಿಕ್ಕೆ ಆಗದೆ ಹೋದ್ರೆ, ಅಂಕೆಗಳು ಕಡಿಮೆ ಸಿಕ್ಬಿಟ್ರೆ ನಿಮಗೆ ಕೃತಜ್ಞತೆ ಸಲ್ಲಿಸ್ಲಿಕ್ಕೆ ಆಗ್ತದೆ. ಎಲ್ಲದರಲ್ಲಿಯೂ ನಾವೇನ್ ಮಾಡ್ಬೇಕು, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಆಗ ಮಾತ್ರವೇ ನಮ್ಮ ಜೀವಿತದಲ್ಲಿ ನಾವು ದೇವರಿಂದ ಮತ್ತಷ್ಟು ಕಾರ್ಯಗಳನ್ನು ಹೊಂದಿಕೊಳ್ಳಿಕ್ಕೆ ಸಾಧ್ಯ. ಪ್ರಿಯರೇ, ನಮ್ಮ ಎಲ್ಲರಿಗೂ ಗೊತ್ತಿರುವ ಹಾಗೆ ಇಸ್ರಾಯೇಲ್ ಜನರ ಒಂದು ಚರಿತ್ರೆಯನ್ನು ನಾವು ನೋಡೋದಾದ್ರೆ, ಐಗುಪ್ತ ದೇಶದಲ್ಲಿ ತುಂಬಾ ಇಕ್ಕಟ್ಟಿನಲ್ಲಿದ್ದಂತ ಇಸ್ರಾಯೇಲ್ ಜನರನ್ನ ದೇವರು ಮೋಶೆಯ ಮೂಲಕ ತನ್ನ ಭುಜಬಲದಿಂದ ಐಗುಪ್ತದಿಂದ ಬಿಡಿಸಿಕೊಂಡು ಬರ್ತಾರೆ. ಆ ಇಕ್ಕಟ್ಟಿನಲ್ಲಿ ಇಸ್ರಾಯೇಲ್ ಜನರು ಏನ್ ಮಾಡ್ತಾರೆ ಅಂದ್ರೆ ದೇವರಿಗೆ ಮೊರೆ ಇಡ್ತಾರೆ. ದೇವರೇ, ನಾವು ಬಿಟ್ಟಿ ಕೆಲಸ ಮಾಡಿ ನಮ್ಮ ಜೀವಿತದಲ್ಲಿ ತುಂಬಾ ನಾವು ಇಕ್ಕಟ್ಟಿನಲ್ಲಿ ಇದ್ದೇವೆ, ನಮ್ಮ ಜೀವಿತ ತುಂಬಾ
ಹೋಗಿದೆ, ನಮ್ಮ ಜೀವಿತ ತುಂಬಾ ಇಕ್ಕಟ್ಟಿನಲ್ಲಿ ಕೆಲಸ ಮಾಡಿ ಮಾಡಿ ನಮ್ಮ ಜೀವಿತದಲ್ಲಿ ನಮ್ಮ ಸಂತೋಷವನ್ನೇ ನಾವು ಕಾಣ್ಲಿಕ್ಕೆ ಆಗ್ತಾ ಇಲ್ಲ ಅಂತ ಇಕ್ಕಟ್ಟಿನಲ್ಲಿ ದೇವರಿಗೆ ಮೊರೆ ಇಟ್ಟಾಗ ದೇವರು ಅವರನ್ನು ಕಟಾಕ್ಷಿಸಿ ಅವರ ಕೂಗನ್ನ ಕೇಳಿ ಮೋಶೆಯ ನಾಯಕತ್ವದಲ್ಲಿ ಐಗುಪ್ತ ದೇಶದಿಂದ ತನ್ನ ಭುಜ ಬಲದಿಂದ ದೇವರು ಹೊರ ತರ್ತಾರೆ. ಅರಣ್ಯದಲ್ಲಿ ಅವರನ್ನು ನಡೆಸಿಕೊಂಡು ಹೋಗುವಾಗ ಅರಣ್ಯದಲ್ಲಿ ಹಗಲೊತ್ತಿನಲ್ಲಿ ದೇವರು ಮೇಘ ಸ್ತಂಭವಾಗಿ, ರಾತ್ರಿ ಹೊತ್ತಿನಲ್ಲಿ ಅಗ್ನಿ ಸ್ತಂಭವಾಗಿ ದೇವರು ಏನ್ ಮಾಡ್ತಾರೆ, ಅವರನ್ನ ನಡೆಸಿಕೊಂಡು ಬರ್ತಾರೆ. ಹೀಗೆ ಆ ನಡೆಸಿಕೊಂಡು ಬರ್ಬೇಕಾದ್ರೆ ದೇವರು ಬೇಕಾದದ್ದೆಲ್ಲವನ್ನ ಕೊಡ್ತಾರೆ. ಅರಣ್ಯದಲ್ಲಿ ಅವರಿಗೆ ಬೇಕಾದ ಎಲ್ಲ ಕಾರ್ಯಗಳನ್ನ ದೇವರು ಮಾಡಿಕೊಡ್ತಾರೆ, ಬೇಕಾದ ಆಹಾರವನ್ನ ಕೊಡ್ತಾರೆ, ಬೇಕಾದ ಎಲ್ಲ ವ್ಯವಸ್ಥೆಗಳನ್ನ ದೇವರೇ ಮಾಡಿಕೊಡ್ತಾ ಇದ್ದಾರೆ ಅಲ್ವಾ. ನೋಡ್ರಿ, ನಾವು ನೋಡ್ಬೋದು ಬೇಕಾದ ಎಲ್ಲ ಕಾರ್ಯಗಳನ್ನ ದೇವರೇ ಅಂದಚಂದವಾಗಿ ಅವರನ್ನ ಕೊಟ್ಟು ನಡೆಸ್ತಾ ಬರ್ತಾ ಇರ್ಬೇಕಾದ್ರೂ ಕೂಡ ಇಸ್ರಾಯೇಲರಲ್ಲಿ ಕಂಡು ಬಂದಂತ ಒಂದು ಸ್ವಭಾವ ಏನಂದ್ರೆ ಅವರು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸಲಿಲ್ಲ. ಎಲ್ಲಾ ವಿಷಯಗಳಲ್ಲಿ ಗುಣಗುಡ್ತಾ ಇದ್ರು, ಎಲ್ಲಾ ವಿಷಯಗಳಲ್ಲಿ ಗುಣಗುಡ್ತಾ ಇದ್ರು. ನೋಡ್ರಿ, ಆಹಾರ ಇಲ್ಲದೆ ಇರುವಾಗ ಪರಲೋಕದಿಂದ ದೇವರು ತನ್ನ ಮನ್ನವನ್ನ ಕೊಟ್ಟರು. ಮನ್ನನ ಕೊಟ್ಟು ಅವರು ತಿಂತ ಬರುವಾಗ ಆರಂಭದಲ್ಲಿ ಹೇಳಿದ್ರು ಒಳ್ಳೆ ರುಚಿಕರವಾದ ಆಹಾರ ಅಂತ ಹೇಳಿದ್ರು, ಜೇನುತುಪ್ಪ ಬೆರೆಸಿದ ಆಹಾರ ಅಂತ ಹೇಳಿದ್ರು. ಆದ್ರೆ ತಿಂತ ಲಾಸ್ಟ್ಗೆ ಬರುವಾಗ ಅಯ್ಯೋ ಇದೇ ಆಹಾರನ, ಇದ್ರಲ್ಲಿ ಏನು ಟೇಸ್ಟ್ ಇಲ್ಲ ಅಂತ ಹೇಳಿದ್ರು. ನಂತರ ನಾವು ನೋಡ್ತಾ ಇದ್ವಿ ಮುಂದೆ ದೇವರೇ ನಮಗೆ ಮಾಂಸ ಬೇಕು, ಮಾಂಸ ತಿನ್ಕೊಂಡು ನಾವು ಹೇಗೋ ಐಗುಪ್ತದಲ್ಲಿ ಚೆನ್ನಾಗಿದ್ದು ಅಂತ ಮೋಶೆ ಮೇಲೆ ವಿರೋಧವಾಗಿ ಗುಣಗುಟ್ಟದ್ದನ್ನ ದೇವರನ್ನ ಅವರು ಕೃತಜ್ಞತೆ ಸಲ್ಲಿಸದೆ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಮಾರ್ಪಡದೆ ಬರೀ ಗುಣಗುಟ್ಟುವವರಾಗಿದ್ರು. ಪ್ರಿಯರೇ, ನೋಡ್ರಿ, ಎಲ್ಲಾ ವಿಷಯದಲ್ಲಿ ದೇವರಿಗೆ ಕೃತಜ್ಞತೆ ಸಲ್ಲಿಸಬೇಕು ಅನ್ನೋದೇ ದೇವರ ಇಷ್ಟ. ದೇವರ ಅಂದಚಂದವಾಗಿ ಅವರನ್ನ ನಡೆಸ್ತಾ ಇದ್ರು. ಅವರು ಕೃತಜ್ಞತೆ ಇರಲಿಲ್ಲ, ದೇವರ ವಿಷಯದಲ್ಲಿ ಅವರಿಗೆ ಕೃತಜ್ಞತೆ ಉಳ್ಳವರಾಗಿ ಕಾಣಲಿಕ್ಕೆ ಸಾಧ್ಯವಾಗಿಲ್ಲ. ಯಾವಾಗಲೂ ಗುಣಗುಡ್ತಾ ಇದ್ರು. ದೇವರು ಕೊಟ್ಟಾಗ ದೇವರೇ ನಿನಗೆ ಸ್ತೋತ್ರ ಅಂತ ಹೇಳ್ತಿದ್ರು. ಸ್ವಲ್ಪ ದಿನ ಹೋದಾಗ ಅಯ್ಯೋ ಇದಾ ದೇವರೇ ನೀನು ಕೊಡ್ತಾ ಇರೋದು ಅಂತ ಹೇಳಿದ್ರು. ಈಗಲೂ ಇಂಥ ಒಂದು ಸ್ವಭಾವ ಉಳ್ಳವರು ಕ್ರೈಸ್ತಿಯ ಜೀವಿತದಲ್ಲಿ ಇದ್ದಾರೆ. ದೇವರು ಕೊಡುವಾಗ ಆರಂಭದಲ್ಲಿ ಚೆನ್ನಾಗಿದೆ ಅಂತಾರೆ, ಸ್ವಲ್ಪ ದಿನಗಳೋದ್ಮೇಲೆ ಇನ್ನೂ ಶ್ರೇಷ್ಠವಾದದ್ದು ನಾನು ಕೊಡಕ್ಕಾಗಲ್ವಾ ದೇವರೇ ನಿನ್ನಿಂದ ಅಂತ ಕೇಳ್ತಾರೆ. ಆದ್ರೆ ಈಗ ಕೇಳುವವರು ದೇವರಿಗೆ ಕೃತಜ್ಞತೆಯನ್ನ ಸಲ್ಲಿಸ್ಲಿಕ್ಕೆ ಆಗಲ್ಲ. ಹಾಗಾದ್ರೆ ದೇವರ ಚಿತ್ತ ಏನಾಗಿದೆ ಅಂದ್ರೆ ಎಲ್ಲಾ ವಿಷಯಗಳಲ್ಲಿ ಕೂಡ ನಾವು ದೇವರಿಗೆ ಕೃತಜ್ಞತಾ ಸ್ತುತಿಯನ್ನು ಸಲ್ಲಿಸಬೇಕು ಅನ್ನೋದೇ ದೇವರ ಚಿತ್ತವಾಗಿದೆ. ಹಾಗಾದ್ರೆ ಅವರು ಇವರನ್ನ ನಾವು ಬಿಟ್ಟು ಬಿಡೋಣ. ನಮ್ಮ ಜೀವಿತದಲ್ಲಿ ನಾವು ಎಲ್ಲಾ ವಿಷಯಗಳಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ, ಇರೋದ್ರಲ್ಲಿ ತೃಪ್ತರಾಗೋಣ, ದೇವರು ಕೊಟ್ಟದ್ರಲ್ಲಿ ಸಂತೋಷ ಪಡೋಣ, ದೇವರು ಕೊಟ್ಟದ್ರಲ್ಲಿ ಅದೇ ಶ್ರೇಷ್ಠ ಎಂಬುದಾಗಿ ನಾವು ಕಾಣೋಣ. ದೇವರು ಯಾವುದನ್ನ ನಮ್ಮ ಕೈಯಲ್ಲಿ ಕೊಡ್ತಾರೋ ಅದೇ ನಮ್ಮ ಜೀವಿತದಲ್ಲಿ ಶ್ರೇಷ್ಠಕರವಾದದ್ದು ಎಂಬುದಾಗಿ ನೆನೆಸಿ ದೇವರಿಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸೋಣ. ಕಷ್ಟದಲ್ಲಿದ್ದೇವಾ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಇಕ್ಕಟ್ಟಿನಲ್ಲಿದ್ದೇವಾ, ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಿರಿ. ಪೌಲನು ತನ್ನ ಅನುಭವದಲ್ಲಿ ಹೇಳ್ತೇನೆ, ಎಲ್ಲಾ ವಿಧದಲ್ಲಿ ಕೂಡ ನಮ್ಮ ದೇವರನ್ನೇ ನಾವು ಘನಪಡಿಸ್ತೇವೆ ಎಂಬುದಾಗಿ. ಕೊರತೆಯಲ್ಲಿರುವಾಗಲೂ, ಹಿಂಸೆಯಲ್ಲಿರುವಾಗಲೂ, ಇಕ್ಕಟ್ಟಿನಲ್ಲಿರುವಾಗಲೂ, ಅನ್ನ ಇಲ್ಲದೆ ಇರುವಾಗಲೂ, ವಸ್ತ್ರ ಇಲ್ಲದೆ ಇರುವಾಗಲೂ, ಪ್ರಯಾಣದಲ್ಲಿ ಕಳ್ಳರ ಕಾಟಗಳು ಬರುವಾಗಲೂ, ಎಲ್ಲಾ ವಿಧದಲ್ಲಿ ನಮ್ಮ ಜೀವಿತದಲ್ಲಿ ಏನೆಲ್ಲ ನಮ್ಮ ಜೀವಿತದಲ್ಲಿ ನಷ್ಟ ಹೋದ್ರೂ ಕೂಡ ನನ್ನ ದೇವರಿಗೆ ಕೃತಜ್ಞತೆ ಉಳ್ಳವರಾಗಿ ಆತನಿಗೆ ಮಹಿಮೆ ತರುವ ರೀತಿಯಲ್ಲೇ ನಮ್ಮನ್ನ ನಾವು ಕಾಪಾಡಿಕೊಂಡಿದ್ದೇವೆ ಎಂಬುದಾಗಿ ಪೌಲನು ತನ್ನ ಅನುಭವದಲ್ಲಿ ಹೇಳೋದನ್ನ ನಾವು ನೋಡ್ತೀವಿ. ಹಾಗಾದ್ರೆ ನಿಮ್ಮ ಜೀವಿತದಲ್ಲಿ ಕೂಡ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸ್ತೀರಾ? ದೇವರ ಚಿತ್ತವೇ ಅದಾಗಿದೆ. ನೀವು ಎಲ್ಲಾ ವಿಷಯಗಳಲ್ಲಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕೆಂಬುದಾಗಿ. ನಾವು ಎಲ್ಲಾ ವಿಷಯಗಳಲ್ಲಿ ಆತನಿಗೆ ಕೃತಜ್ಞತೆಯನ್ನು ಸಲ್ಲಿಸುವವರಾಗಿರೋಣ. ಒಳ್ಳೆ ಕೆಲಸ ದೇವರು ಕೊಟ್ಟಿದ್ದಾರಾ? ಸಣ್ಣ ಕೆಲಸವಾ? ಪರವಾಗಿಲ್ಲ, ದೇವರು ಕೃತಜ್ಞತೆಯನ್ನು ಸಲ್ಲಿಸಿರಿ. ವಿದ್ಯಾಭ್ಯಾಸದಲ್ಲಿ ನೀವು ಎಕ್ಸಾಮ್ ಬರೆದಾಗ ಒಳ್ಳೆ ಅಂಕೆಗಳನ್ನು ಕೊಟ್ಟಿದ್ದಾರೆ, ಅದು ಸಣ್ಣ ಅಂಕೆಗಳಾಗಿದೆಯಾ, ಅದರಲ್ಲೂ ದೇವರೇ ನಿನಗೆ ಸ್ತೋತ್ರ ಅಂತ ಹೇಳಿ. ಉನ್ನತವಾದದ್ದು ಸಿಕ್ಕಿದಾಗ ಮಾತ್ರ ಅಲ್ಲೇ ದೇವರು ಕಾರ್ಯ ಮಾಡಿದ್ದಾರೆ ಎಂಬುದಾಗಿ ಸಣ್ಣ ಸಣ್ಣ ವಿಷಯಗಳಲ್ಲಿ ಕೂಡ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಬೇಕು. ಒಳ್ಳೆ ಆಹಾರ ಸಿಗ್ತಾ ಇದೆ, ದೇವರಿಗೆ ಸ್ತೋತ್ರ ಮಾಡಿ. ಆಹಾರ ಇಲ್ಲದೆ ಎಷ್ಟೋ ಜನ ಕಷ್ಟಪಡ್ತಾ ಇದ್ರು. ಒಳ್ಳೆ ವಸ್ತ್ರಗಳಿದೆಯಾ, ದೇವರಿಗೆ ಕೃತಜ್ಞತೆ ಸಲ್ಲಿಸಿ. ಎಷ್ಟೋ ಜನಕ್ಕೆ ಒಳ್ಳೆ ವಸ್ತ್ರ ಇಲ್ಲದೆ ಕಷ್ಟಪಡ್ತಾ ಇದ್ದಾರೆ. ಪ್ರಿಯರೇ, ಒಳ್ಳೆ ಮನೆ ಇದೆಯಾ, ಅದು ಸಣ್ಣ ಮನೆಯ ದೇವರಿಗೆ ಕೃತಜ್ಞತೆ ಸಲ್ಲಿಸಿರಿ. ಎಷ್ಟೋ ಜನಕ್ಕೆ ಮನೆಯೇ ಇಲ್ಲದೆ ಅವ್ರು ಕಷ್ಟಪಡ್ತಾ ಇದ್ದಾರೆ. ಹಾಗಾದ್ರೆ ನಿನಗೆ ಕೊಟ್ಟದ್ರಲ್ಲಿ ನೀನು ತೃಪ್ತನಾಗಿ, ನಿನಗೆ ಕೊಟ್ಟದ್ರಲ್ಲಿ ನಿನಗೆ ದೇವರು ಕೊಟ್ಟದ್ದು ಶ್ರೇಷ್ಠ ಎಂಬುದಾಗಿ ನೆನೆಸಿ ನೀನು ಕೃತಜ್ಞತೆಯನ್ನು ಸಲ್ಲಿಸೋದಾದ್ರೆ ಮುಂದಿನ ದಿನಗಳಲ್ಲಿ ಶ್ರೇಷ್ಠವಾದ ಕಾರ್ಯಗಳನ್ನು ದೇವರಿಂದ ಮತ್ತಿಯೂ ನೀವು ಹೊಂದಿಕೊಳ್ಳಿಕ್ಕೆ ಸಾಧ್ಯವಾಗುವಂಥದ್ದಾಗಿದೆ. ದೇವರು ತಾನೇ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ನಾವು ಧ್ಯಾನಿಸಿದಂಥ ವಿಷಯ ಏನಾಗಿದೆ ಎಂಬುದಾಗಿ ನಾವು ನೋಡೋದಾದ್ರೆ ದೇವರ ಚಿತ್ತ ಏನಾಗಿದೆ ಎಂಬುದಾಗಿ ಧ್ಯಾನಿಸುವಾಗ ಒಂದನೇದಾಗಿ ನಾವು ನೋಡಿದ್ದೇವೆ, ಎಲ್ಲಾ ಮನುಷ್ಯರು ರಕ್ಷಣೆಯನ್ನು ಹೊಂದಿ ಸತ್ಯದ ಪರಿಜ್ಞಾನಕ್ಕೆ ಸೇರಬೇಕೆಂಬುದೇ ದೇವರ ಚಿತ್ತವಾಗಿದೆ. ದೇವರ ಚಿತ್ತ ಏನೆಂದರೆ ಎರಡನೇದಾಗಿ ನಾವು ನೋಡೋದಾದ್ರೆ ನಾವು ನೋಡ್ತೇವೆ ಎಲ್ಲಾ ಮನುಷ್ಯರು ಶುದ್ಧರಾಗಿರ್ಬೇಕು ಅನ್ನೋದೇ ದೇವರ ಚಿತ್ತವಾಗಿದೆ. ಮೂರನೇದಾಗಿ ನಾವು ನೋಡೋದಾದ್ರೆ ಎಲ್ಲಾ ವಿಷಯಗಳಲ್ಲಿ ಕೃತಜ್ಞತೆಯನ್ನು ಸಲ್ಲಿಸಬೇಕು ಅನ್ನುವಂಥದ್ದೇ ದೇವರ ಚಿತ್ತವಾಗಿದೆ. ಈ ಮೂರನ್ನ ನಮ್ಮ ಜೀವಿತದಲ್ಲಿ ನಾವು ಅಳವಡಿಸಿಕೊಂಡು ನಮ್ಮ ಜೀವಿತದಲ್ಲಿ ಕೈಗೊಂಡು ನಾವು ನಡೆಯೋಣ. ಎಲ್ಲಾ ಮನುಷ್ಯರ ರಕ್ಷಣೆಗಾಗಿ ನಾವು ಪ್ರಾರ್ಥನೆ ಮಾಡೋಣ, ಸುವಾರ್ತೆ ಸಾರೋಣ, ಅವರಿಗಾಗಿ ನಾವು ಭಾರದಿಂದ ಇರೋಣ. ಎರಡನೇದಾಗಿ ನಮ್ಮ ಜೀವಿತ ನಾವು ಪರಿಶುದ್ಧರಾಗಿ ಕಾಪಾಡಿಕೊಳ್ಳೋಣ. ನಿತ್ಯ ಜೀವಕ್ಕೆ ನಾವು ಬಾಧ್ಯರಾಗಬೇಕಂದ್ರೆ ನಮ್ಮ ಜೀವಿತ ಶುದ್ಧರಾಗಿ ನಾವು ಕಾಪಾಡಲ್ಪಡಲೇಬೇಕು. ಮೂರನೇದಾಗಿ ಎಲ್ಲಾ ವಿಷಯಗಳಲ್ಲಿ ದೇವರ
ವಿಷಯದಲ್ಲಿ ನಾವು ಗುಣಗುಟ್ಟದೆ ದೇವರ ಮುಂದೆ ಗುಣಗುಟ್ಟದೆ ಇರುವುದರಲ್ಲಿ ತೃಪ್ತರಾಗೋಣ. ಎಲ್ಲ ವಿಷಯಗಳಲ್ಲಿ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋರಾಗಿರೋಣ. ಹೀಗೆ ನಾವು ಮಾಡುವುದಾದ್ರೆ ದೇವರು ನಮ್ಮ ವಿಷಯದಲ್ಲಿ ಸಂತೋಷಿಸುವವನಾಗಿದ್ದೇನೆ, ಇನ್ನೂ ಅಧಿಕವಾಗಿ ನಮ್ಮನ್ನು ಆಶೀರ್ವದಿಸಿ ಈ ಲೋಕದಲ್ಲಿ ಆತನು ನಮ್ಮನ್ನು ಮುನ್ನಡೆಸುವವನಾಗಿದ್ದಾನೆ. ಬರುವ ಲೋಕದಲ್ಲಿ ಪ್ರತಿಫಲವನ್ನು ಕೊಟ್ಟು ಆತನು ನಮ್ಮನ್ನು ಮಾನಿಸುವವನಾಗಿದ್ದಾನೆ. ಕಣ್ಣುಗಳನ್ನು ಮುಚ್ಚೋಣ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿ ಸ್ವರೂಪನಾದ ತಂದೆ, ಒಳ್ಳೆ ಸಮಯಕ್ಕಾಗಿ ಸ್ತೋತ್ರ. ನಿನ್ನ ಕೃಪೆಯಲ್ಲಿ ನೀವು ನಮ್ಮನ್ನು ನಡೆಸ್ತಾ ಇದ್ದೀರಿ. ಕೇಳಲ್ಪಟ್ಟ ವಾಕ್ಯಗಳನ್ನು ಕೈಗೊಂಡು ನಡೀಲಿಕ್ಕೆ ಬೇಕಾದ ಕೃಪೆಯನ್ನು ನೀವು ಅನುಗ್ರಹಿಸಿರಿ ಎಂಬುದಾಗಿ ನಾವು ಪ್ರಾರ್ಥನೆ ಮಾಡ್ತೇವೆ. ಕೇಳಲ್ಪಟ್ಟ ವಾಕ್ಯಗಳು ನಿನ್ನ ಮಕ್ಕಳು ಮರೆತು ಹೋಗದೆ ಅದನ್ನು ನೆನಪಿನಲ್ಲಿಟ್ಟುಕೊಂಡು ನಿನ್ನ ಚಿತ್ತ ಏನಾಗಿದೆ ಎಂಬುದಾಗಿ ಪರಿಪೂರ್ಣವಾಗಿ ತಿಳಿದುಕೊಂಡು ಅದನ್ನು ಕೈಗೊಂಡು ದೇವರೇ ಅದನ್ನು ಮತ್ತೊಬ್ಬರ ಜೀವಿತದಲ್ಲಿ ಕಾಣುವ ಹಾಗೆ ಇವರು ಮತ್ತೊಬ್ಬರಿಗೂ ತಿಳಿಯಪಡಿಸುವ ಹಾಗೆ ನೀನು ಕೃಪೆ ಕೊಡು ಸ್ವಾಮಿ. ಇದುವರೆಗಳ ಕಾಲ ವಾಕ್ಯನ ಧ್ಯಾನಿಸುವ ಹಾಗೆ ನಮಗೆ ಕೊಟ್ಟ ಕೃಪೆಗಾಗಿ ಸ್ತೋತ್ರ. ವಾಕ್ಯದ ಮೂಲಕ ನೀವು ನಮ್ಮೊಂದಿಗೆ ಮಾತಾಡಿದಕ್ಕಾಗಿ ಸ್ತೋತ್ರ. ಎಲ್ಲ ಘನತೆ ಮಹಿಮೆ ನಿನಗೆ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೇನ್. ಈ ವಾಕ್ಯದ ಮೂಲಕ ನಿಮ್ಮನ್ನು ಆಶೀರ್ವದಿಸಲಿ. ಮುಂದಿರುವ ಸಮಯ ಕೆಲವೊಂದು ವಿಷಯಗಳನ್ನು ನಿಮ್ಮೊಂದಿಗೆ ನಾವು ಹಂಚಿಕೊಳ್ತೇವೆ. ಒಂದನೇದಾಗಿ ನಮ್ಮ ಪ್ರತಿದಿನ 7:30 8:45 ಗಂಟೆ ಈವ್ನಿಂಗ್ ನಡೆಯುವಂಥ ಒಂದು ಪ್ರಾರ್ಥನೆಗೆ ಗೂಗಲ್ ಮೀಟಿನಲ್ಲಿ ನಡೆಯುವಂಥದ್ದಾಗಿರ್ತದೆ. ಅದಕ್ಕೆ ನೀವು ಜಾಯಿನ್ ಆಗಬೇಕಂದ್ರೆ ಕೆಳಗೆ ಕೊಟ್ಟಿರುವ ವಾಟ್ಸಪ್ ನಂಬರ್ಗೆ ನೀವು ಸಂಪರ್ಕ ಮಾಡೋದಾದರೆ, ಅದರಲ್ಲಿ ಲಿಂಕನ್ನು ನೀವು ಕೇಳಿಕೊಳ್ಳೋದಾದರೆ ನಾವು ನಿಮಗೆ ಲಿಂಕನ್ನು ಕಳಿಸಿಕೊಡ್ತೇವೆ. ಪ್ರತಿದಿನ ಗೂಗಲ್ ಮೀಟಿನ ಮೂಲಕ ಸಂಜೆ 7:30 8:45 ಗಂಟೆ ಇರ್ತದೆ. ಅದರಲ್ಲಿ ನೀವು ಭಾಗಿಯಾಗ್ಬೋದು. ಅಲ್ಲಿ ಕೂಡ ನಿಮಗೋಸ್ಕರ ಒಂದು ಪ್ರಾರ್ಥನಾ ತಂಡ ಪ್ರಾರ್ಥನೆ ಮಾಡುವಂಥದ್ದಾಗಿರ್ತದೆ. ಎರಡನೇದಾಗಿ ನಿಮಗೆ ಯಾವುದಾದ್ರೂ ಪ್ರಾರ್ಥನಾ ಮನವಿಗಳಿರೋದಾದರೆ ಕೆಳಗೆ ಕೊಟ್ಟಿರೋ ನಂಬರ್ಗೆ ನೀವು ಸಂಪರ್ಕ ಮಾಡೋದಾದರೆ ನಾವು ನಿಮಗೋಸ್ಕರ ಪ್ರಾರ್ಥನೆ ಮಾಡುವವರಾಗಿರ್ತೇವೆ. ಈ ಥರ ವಾಕ್ಯದ ಬಗ್ಗೆ ಇನ್ನೂ ಆಳವಾಗಿ ನೀವು ತಿಳ್ಕೊಳ್ಬೇಕೆಂಬ ಒಂದು ಆಸೆ ಬಯಕೆ ಇರೋದಾದರೆ ಅದೇ ನಂಬರಿಗೆ ನೀವು ಮತ್ತೆ ಸಂಪರ್ಕ ಮಾಡೋದಾದರೆ ನಿಮಗೆ ಹೆಚ್ಚಾಗಿ ವಾಕ್ಯನ ತಿಳಿಸುವಂಥ ಪ್ರಯತ್ನವನ್ನು ನಾವು ದೇವರನ್ನು ಆಶ್ರಯಿಸಿಕೊಂಡು ಮಾಡುವವರಾಗಿರ್ತೇವೆ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮೆಲ್ಲರನ್ನ ಆಶೀರ್ವದಿಸಲಿ. ನೀವು ಕೇಳಿದಾಗೆ ಅನೇಕರು ಈ ವಾಕ್ಯನ ಕೇಳುವ ಹಾಗೆ ಅನೇಕರಿಗೆ ಇದನ್ನು ಶೇರ್ ಮಾಡಿ ಅವರು ಕೂಡ ಈ ವಾಕ್ಯನ ಕೇಳಿ ದೇವರಲ್ಲಿ ದೇವರ ಚಿತ್ತವನ್ನು ಅರಿತುಕೊಂಡು ಅವರು ಕೂಡ ಅದನ್ನು ಮಾಡುವ ಹಾಗೆ ದೇವರು ಕೃಪೆ ಕೊಡಲಿ. ನಿಮಗೆ ಗೊತ್ತಿರುವಂಥ ಸ್ನೇಹಿತರಿಗೂ ನಿಮಗೆ ಗೊತ್ತಿರುವ ಪ್ರತಿಯೊಬ್ಬರಿಗೂ ಕೂಡ ಇದನ್ನು ಕಳಿಸಿಕೊಡಿರಿ. ಅವರು ಕೂಡ ವಾಕ್ಯನ ಕೇಳಿ ವಾಕ್ಯದಲ್ಲಿ ಬೆಳೆದು ಬರುವಂಥವರಾಗಿರಲಿ. ಗಾಡ್ ಬ್ಲೆಸ್ ಯು. ದೇವರು ನಿಮ್ಮನ್ನು ಆಶೀರ್ವದಿಸಲಿ. ಆಮೇನ್. ಪ್ರೈಸ್ ದಿ ಲಾರ್ಡ್.